ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ಯೂಟ್ಯೂಬ್ ತರಗತಿಗೆ ಸ್ವಾಗತ. ನಾವು ಕಳೆದ ತರಗತಿಯಲ್ಲಿ 8ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಅಧ್ಯಾಯ 5ರಲ್ಲಿನ ಗ್ರೀಕ್, ರೋಮನ್, ಅಮೇರಿಕಾ ನಾಗರಿಕತೆಯನ್ನು ಅಭ್ಯಾಸ ಮಾಡ್ತಾ ಇದ್ದೆ. ಅದರಲ್ಲಿ ಅಮೇರಿಕಾ ನಾಗರಿಕತೆ, ಈ ಅಮೇರಿಕಾ ಪ್ರಾಚೀನ ಕೊಲಂಬಿಯಾದ 3 ನಾಗರಿಕತೆಗಳು ಅಂತಂದರೆ, ಒಂದು ಮಾಯಾ ನಾಗರಿಕತೆ, ಅಸ್ಟೆಕ್ ನಾಗರಿಕತೆ, ನಂತರ ಇಂಕಾ ನಾಗರಿಕತೆ. ಕಳೆದ ತರಗತಿಯಲ್ಲಿ ಮಾಯಾ ನಾಗರಿಕತೆ, ಮಾಯಾ ಅಂದರೆ ಯಾರು ಮತ್ತು ಮಾಯಾ ನಾಗರಿಕತೆಯ ಕಾಲದ ಒಂದು ಸ್ಮಾರಕಗಳು ಮತ್ತು ಅವರ ಮಾಯಾ ನಾಗರಿಕತೆಯ ಭೌಗೋಳಿಕವಂತ ಸ್ಥಾನ, ಅವರ ಜೀವನ ವಿಧಾನ, ಈ ಎಲ್ಲ ಅಂಶಗಳನ್ನು ಕಳೆದ ಒಂದು ತರಗತಿಯಲ್ಲಿ ಅಭ್ಯಾಸ ಮಾಡಿ. ಇಂದಿನ ಒಂದು ತರಗತಿಯಲ್ಲಿ ಮಾಯಾ ನಾಗರಿಕತೆ ನಂತರವಾಗಿರುವಂತಹ 2ನೇ ನಾಗರಿಕತೆ ಅಸ್ಟೆಕ್ ನಾಗರಿಕತೆ. ಈ ಅಸ್ಟೆಕ್ ನಾಗರಿಕತೆಯು ಸಹ ಪ್ರಾಚೀನ ಕೊಲಂಬಿಯಾದ ಬಹಳ ಒಂದು ಪ್ರಮುಖವಾದಂತಹ ಒಂದು ನಾಗರಿಕತೆ. ಈ ಅಸ್ಟೆಕ್ ಜನ ಅನ್ನೋದ್ರು ಇವರ ನಗರವನ್ನು ಮೆಕ್ಸಿಕಾ ಎಂದು ಸಹ ಕರೀತಾರೆ. ಇವ್ರ ನಗರನ ಏನು ಕರೀತಾರೆ? ಮೆಕ್ಸಿಕಾ ಅಂತ ಇದನ್ನು ಕರೀತಾರೆ. ಅಲ್ಲಿನ ಜನರನ್ನು ಅದೇ ಹೆಸರಿನಿಂದ ಸಹ ಅದೇ ಹೆಸರಿನಿಂದ ಮೆಕ್ಸಿಕದ ಜನರು ಅಂತಲೂ ಸಹ ಗುರುತಿಸಲಾಗುತ್ತೆ. ಇವರ ಭಾಷೆ ನಹೋವಾ. ಈ ಅಸ್ಟೆಕ್ ಇವರ ಒಂದು ನಗರವನ್ನು ಮೆಕ್ಸಿಕಾ ಅಂತ ಕರೀತಾರೆ. ಅಲ್ಲಿನ ಜನರನ್ನು ಅದೇ ಹೆಸರಿನಿಂದ ಗುರುತಿಸಲಾಗುತ್ತೆ. ಇವರ ಭಾಷೆ ನಹೋವಾ. ಇಂದಿಗೂ ಸಹ ಮೆಕ್ಸಿಕೋದಲ್ಲಿ ನಹೋವಾ ಭಾಷೆನಾಡುವ ಜನರು ಅಧಿಕ ಸಂಖ್ಯೆಯಲ್ಲಿ ಸಿಗ್ತಾರೆ. ಮೆಕ್ಸಿಕೋದಲ್ಲಿ ನಹೋವಾ ಅಂತೇಳಿ ಏನು ಭಾಷೆ ಇದೆಯೋ ಅವ್ರ ಭಾಷೆ, ಆ ಭಾಷೆಯನ್ನಾಡುವಂತಹ ಜನರು ಸಹ ಇಂದಿಗೂ ಸಹ ಮೆಕ್ಸಿಕೋದಲ್ಲಿ ಇದ್ದಾರೆ. ಇದು ಮೆಕ್ಸಿಕೋ ನಗರ. ನಂತರ ಪೆರುವಿನ ಇಂಕಗಳನ್ನು ಬಿಟ್ಟರೆ ಹೊಸ ಜಗತ್ತಿನಲ್ಲಿ ಅಸ್ಟೆಕರಷ್ಟು ವ್ಯಾಪಕ ಸಾಮ್ರಾಜ್ಯವನ್ನು ಮತ್ತಿನ್ಯಾರು ಹೊಂದಿರಲಿಲ್ಲ ಅಂತ. ಅಂದ್ರೆ ಅದೇನು ಇಂಕಾ ನಾಗರಿಕತೆ ಜನ ಇದ್ದಾರೋ ಆ ಇಂಕಾಗಳನ್ನು ಬಿಟ್ಟರೆ, ಆ ಇಂಕಾ ಜನರನ್ನು ಬಿಟ್ಟರೆ ಹೊಸ ಜಗತ್ತಿನಲ್ಲಿ ಆ ಅಸ್ಟೆಕರಷ್ಟು ವ್ಯಾಪಕವಾದಂಥ ಸಾಮ್ರಾಜ್ಯವನ್ನು ಬೇರೆ ಯಾರೂ ಸಹ ಹೊಂದಿರಲಿಲ್ಲ. ಒಂದೇ ಶತಮಾನದಲ್ಲಿ ಸಾಮ್ರಾಜ್ಯವೊಂದನ್ನು ಕಟ್ಟಿ ಆಳಿದ ಸಣ್ಣ ಅಲೆಮಾರಿ ಜನಾಂಗವೊಂದರ ಅದ್ಭುತ ಚರಿತ್ರೆ ಅಂತಂದರೆ ಅದು ಅಸ್ಟೆಕ್ ನಾಗರಿಕತೆಯ ಚರಿತ್ರೆ ಅಂತ. ಕೇವಲ ಒಂದೇ ಶತಮಾನದಲ್ಲಿ ತಮ್ಮದೇ ಆದಂಥ ಒಂದು ಅದ್ಭುತವಾದಂಥ ಒಂದು ಸಾಮ್ರಾಜ್ಯವನ್ನು ಕಟ್ತಾರೆ. ಆ ಸಾಮ್ರಾಜ್ಯನ ಕಟ್ಟಿದ್ದು ಬೇರೆ ಯಾರೂ ಅಲ್ಲ, ಒಂದು ಸಣ್ಣ ಅಲೆಮಾರಿ ಜನಾಂಗದವರು. ಈ ಸಣ್ಣ ಅಲೆಮಾರಿ ಜನಾಂಗದವರ ಚರಿತ್ರೆ ಅದ್ಭುತವಾದಂಥ ಚರಿತ್ರೆ. ಆ ಚರಿತ್ರೆ ಅಸ್ಟೆಕ್ ನಾಗರಿಕತೆಯ ಚರಿತ್ರೆ ಅಂತ ಕರೀತೀವಿ. ಅಷ್ಟೇ ಶೀಘ್ರದಲ್ಲಿ ಈ ಅಸ್ಟೆಕ್ ನಾಗರಿಕತೆ ಏನು ಒಂದು ಅಲೆಮಾರಿ ಜನಾಂಗ ಒಂದೇ ಶತಮಾನದಲ್ಲಿ ಒಂದು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟುತ್ತೋ ಅಷ್ಟೇ ಶೀಘ್ರದಲ್ಲಿ ಬಹು ಬೇಗ ಇವರು ಅವನತಿಯಾಗ್ತಾರೆ. ಕ್ಷಿಪ್ರ ಏಳಿಗೆ ಮತ್ತು ಅವನತಿಯ ಕಥೆಯು ಅವರ ಮೌಖಿಕ ಪರಂಪರೆಯಲ್ಲಿ ಹಾಗೂ ಉತ್ಖನನಗಳಲ್ಲಿ ವ್ಯಕ್ತವಾಗಿವೆ. ಆ ಕ್ಷಿಪ್ರವಾಗಿ ಏನು ಅಭಿವೃದ್ಧಿಯನ್ನು ಪ್ರಗತಿಯನ್ನು ಸಾಧಿಸ್ತಾರೋ ಅಷ್ಟೇ ಬೇಗವಾಗಿ ಅವನತಿಯನ್ನು ಸಹ ಆಗ್ತಾರೆ. ಅವರ ಒಂದು ಮೌಖಿಕ ಪರಂಪರೆಯಲ್ಲಿ ಹಾಗೂ ಉತ್ಖನನಗಳಲ್ಲಿ ಅದು ವ್ಯಕ್ತವಾಗಿದೆ. ಮೌಖಿಕ ಪರಂಪರೆಯನ್ನು ಸ್ಪೇನಿಷ್ ಚರಿತ್ರಕಾರರು ಹಾಗೂ ಸಮಾಜ ವಿಜ್ಞಾನಿಗಳು ಭಾಷಾಂತರ ಮಾಡಿದರು. ಇವರ ಒಂದು ಮೌಖಿಕ, ಈ ಒಂದು ಅಸ್ಟೆಕ್ ನಾಗರಿಕತೆ ಜನರ ಒಂದು ಮೌಖಿಕವಾದಂಥ ಒಂದು ಏನು ಪರಂಪರೆ ಇದೆಯೋ ಅವರ ಒಂದು ಪರಂಪರೆಯನ್ನು ಸ್ಪೇನಿಷ್ ಚರಿತ್ರಕಾರರು ಹಾಗೂ ಸಮಾಜ ವಿಜ್ಞಾನಿಗಳು ಅದನ್ನು ಭಾಷಾಂತರ ಮಾಡಿದ್ದಾರೆ. ಇವುಗಳನ್ನು ಇಂಡಿಯನ್ ಕೊಡಾಸೈಸ್ ಎಂದು ಸಹ ಕರೆಯಲಾಗಿದೆ. ಅವಳೇನು ಭಾಷಾಂತರ ಮಾಡಿದರ ಸಮಾಜ ವಿಜ್ಞಾನಿಗಳು, ಸ್ಪೇನಿಷ್ ಚರಿತ್ರಕಾರರು ಆ ಅಸ್ಟೆಕ್ ನಾಗರಿಕತೆಯ ಜನರ ಒಂದು ಮೌಖಿಕ ಪರಂಪರೆಯನ್ನು ಇಂಡಿಯನ್ ಕೊಡಾಸೈಸ್ ಅಂತ ಹೇಳೋದನ್ನು ಕರೀತಾರೆ. ಸ್ಪೇನಿಷ್ ಸೈನ್ಯವು ಮೆಕ್ಸಿಕೋದ ಕಣಿವೆಗಳಿಗೆ 1519ರಲ್ಲಿ ಪ್ರವೇಶಿಸಿದಾಗ ಸರೋವರವೊಂದರ ದ್ವೀಪದಲ್ಲಿನ
ನಾವು ಕಳೆದ ತರಗತಿಯಲ್ಲಿ ಹೇಳ್ತಾ ಇದ್ದು, ಏನು ಮಾಯಾ ನಾಗರಿಕತೆ ಯಾವಾಗ ಅಧಃಪತನ ಆಗುತ್ತೆ ಅಂದರೆ, ಕಾರ್ಟೇಜ್ ನೇತೃತ್ವದಲ್ಲಿ ಸ್ಪೇನಿನವರು ಆಕ್ರಮಣ ಮಾಡ್ತಾರೆ. ಯಾವಾಗ ಕಾರ್ಟೇಜ್ ನೇತೃತ್ವದಲ್ಲಿ ಸ್ಪೇನಿನ ಒಂದು ಆಕ್ರಮಣವಾಗುತ್ತೋ ಆಗ ಮಾಯಾವರ ಸಂಸ್ಕೃತಿ ಅಧಃಪತನವಾಗುತ್ತೆ. ಅದೇ ರೀತಿ ಈ ಅಸ್ಟೆಕ್ ನಾಗರಿಕತೆ ಅಷ್ಟೇಯ ಸ್ಪೇನಿಷ್ ಸೈನ್ಯ ಆ ಮೆಕ್ಸಿಕೋದ ಕಣಿವೆಗಳಿಗೆ 1519ರಲ್ಲಿ ಪ್ರವೇಶ ಆಗುತ್ತೆ. ಆ ಮೆಕ್ಸಿಕೋದ ಕಣಿವೆಯ ಮೇಲೆ 1519ರಲ್ಲಿ ಪ್ರವೇಶಿಸಿದಾಗ ಆ ಸರೋವರವೊಂದರ ದ್ವೀಪದಲ್ಲಿನ ಸುಂದರ ನಗರವೊಂದು ಅವರಿಗೆ ಕಣ್ಣಿಗೆ ಬೀಳುತ್ತೆ. ಆ ದ್ವೀಪದಲ್ಲಿನ ಸುಂದರ ನಗರ ಮೆಕ್ಸಿಕೋ. ಆ ನಗರವೇ ಅಸ್ಟೇಕರ ರಾಜಧಾನಿಯಾಗಿದ್ದ ಆ ನಗರ ಯಾವುದು ಅಂದರೆ ಮೆಕ್ಸಿಕೋ ಅಲ್ಲ, ಅದು ಅಸ್ಟೇಕರ ರಾಜಧಾನಿಯಾಗಿದ್ದಂತಹ ಟೆನೋಟಿಟಿಲಾನ್. ಅಂದರೆ ಸ್ಪೇನಿನವರ ಕಣ್ಣಿಗೆ ಈ ಸುಂದರವಾದಂಥ ನಗರ ಬೀಳುತ್ತೆ. ಯಾವುದದು? ಟೆನೋಟಿಟಿಲಾನ್. ಟೆನೋಟಿಟಿಲಾನ್ ನಗರ ಯಾರ ರಾಜಧಾನಿ ಅಂತಂದರೆ ಅಸ್ಟೇಕರ ರಾಜಧಾನಿಯಾಗಿರುತ್ತೆ. ಅಸ್ಟೇಕರ ರಾಜಧಾನಿ ಟೆನೋಟಿಟಿಲಾನ್. ಅಧಿಕಾರ ಹಾಗೂ ಸಂಪತ್ತಿನ ದ್ಯೋತಕವಾಗಿ ಈ ಸುಂದರ ನಗರ ಬೆಳೆದಿತ್ತು. ಅಧಿಕಾರ ಮತ್ತು ಸಂಪತ್ತು, ಅತಿ ಹೆಚ್ಚಿನವಂಥ ಸಂಪತ್ತು, ಶ್ರೀಮಂತಿಕೆಯಿಂದ ಈ ಸುಂದರವಾದಂಥ ನಗರವಾಗಿ ಈ ಒಂದು ಟೆನೋಟಿಟಿಲಾನ್ ನಗರ ಬೆಳೆದಿರುತ್ತೆ. ಮಕ್ಕಳು ನಿಮಗೊಂದು ಚಿತ್ರ ಕಾಣಿಸ್ತಿದೆ ನೋಡ್ರಿ, ಅದು ಟೆನೋಟಿಟಿಲಾನ್ ನಗರದ ಒಂದು ಚಿತ್ರ. ಸಂಪತ್ತಿಗೆ ಏನು ಬರ ಇರಲಿಲ್ಲ. ಅಧಿಕಾರದ ಮತ್ತು ಸಂಪತ್ತಿನಲ್ಲಿ ಹೆಚ್ಚಿನವಾದಂತಹ ಒಂದು ಪ್ರಗತಿಯನ್ನು ಸಾಧಿಸಿದಂತಹ ಒಂದು ಸುಂದರವಾದಂಥ ನಗರ ಈ ಟೆನೋಟಿಟಿಲಾನ್ ನಗರ. ಈ ಟೆನೋಟಿಟಿಲಾನ್ ನಗರ ಏನಾಗುತ್ತೆ, ಸ್ಪೇನಿನವರ ಒಂದು ಆಕ್ರಮಣಕ್ಕೆ ತುತ್ತಾಗಬೇಕಾಗತ್ತೆ. ಸ್ಪೇನಿನವರು ಈ ನಗರಕ್ಕೆ ಕಾಲಿಟ್ಟಾಗ ಅವರಿಗೆ 3 ವಿಶಾಲವಾದಂಥ ದಾರಿಗಳು ಕಾಣ್ತವೆ. ಒಂದನೇ ದಾರಿಯು ಅರಮನೆಗೆ ಹೋಗುವ ಮಾರ್ಗ. ಅಂದರೆ ಈ ಟೆನೋಟಿಟಿಲಾನ್ ನಗರಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ 3 ದಾರಿಗಳು ಸಿಗ್ತವೆ. ಒಂದನೇದು ಅರಮನೆಗೆ ಹೋಗುವ ಮಾರ್ಗ, ಎರಡನೇದು ಅಲಂಕೃತ ದೇವಾಲಯಕ್ಕೆ ಹೋಗುವ ದಾರಿ, ಅಲಂಕೃತವಾದಂತಹ ದೇವಾಲಯಕ್ಕೆ ಹೋಗುವಂತಹ ದಾರಿ, ಮೂರನೆಯದು ಪಿರಮಿಡ್ಗಳಿಗೆ ಹೋಗುವ ಮಾರ್ಗ. ಒಂದನೇದು ಅರಮನೆಗೆ ಹೋಗುವ ಮಾರ್ಗ, ಎರಡನೇದು ಒಂದು ಅಲಂಕೃತವಾದಂಥ ದೇವಾಲಯಕ್ಕೆ ಹೋಗುವ ದಾರಿ, ಮೂರನೇದು ಪಿರಮಿಡ್ಗಳಿಗೆ ಹೋಗುವಂತಹ ಒಂದು ಮಾರ್ಗ. ಇವೆಲ್ಲವೂ ಸಹ ಸ್ಪೇನಿನವರ ಒಂದು ಆಕ್ರಮಣಕ್ಕೆ ಒಳಗಾಗಬೇಕಾಗುತ್ತೆ. ಒಂದು ಸ್ಪೇನಿನವರು ಏನು ದಾಳಿಯನ್ನು ಆಕ್ರಮಣ ಮಾಡ್ತಾರೆ, ಅವರ ಆಕ್ರಮಣಕ್ಕೆ ಈ 3 ಮಾರ್ಗಗಳು ಸಂಪೂರ್ಣವಾಗಿ ತುತ್ತಾಗ್ತವೆ. ಅಸ್ಟೆಕರು ಮೂಲತಃ ಇವರು ಅಲೆಮಾರಿ ಜನಾಂಗದವರು. ಇವನು ಅಲೆಮಾರಿ ಜನ ಅಂತ ಕರೀತೀವಿ. ಹೇಳಿದಲಾಗಲೇ ಒಂದೇ ಒಂದು ಶತಮಾನದಲ್ಲಿ ಇಡೀ ದೊಡ್ಡ ಒಂದು ಸಾಮ್ರಾಜ್ಯವನ್ನು, ತಮ್ಮದೇ ಆದ ಒಂದು ಸಾಮ್ರಾಜ್ಯವನ್ನು ಕಟ್ಟಿದಂಥ ಒಂದು ಸಣ್ಣ ಅಲೆಮಾರಿ ಜನಾಂಗದವರು ಅಂತಂದರೆ ಅಸ್ಟೆಕರು. 13ನೇ ಶತಮಾನದ ಹೊತ್ತಿಗೆ ಇವರು ಮೆಕ್ಸಿಕೋಕ್ಕೆ ಬಂದು ನೆಲೆಸಿದರು ಅಂತೇಳಿ ಅನೇಕ ಇತಿಹಾಸಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಅಂದರೆ 13ನೇ ಶತಮಾನದ ಹೊತ್ತಿಗೆ ಇವರು ಮೆಕ್ಸಿಕೋಗೆ ಬರ್ತಾರೆ. ಮೆಕ್ಸಿಕೋಗೆ ಬಂದು ನೆಲೆಸಿದರು. ಇಲ್ಲಿನ ಕೆಲವು ಬುಡಕಟ್ಟುಗಳೊಂದಿಗೆ ಅವರು ಅನೇಕ ಬಾರಿ ಸಹ ಕದನವನ್ನು ಸಹ ಮಾಡಿದ್ದಾರೆ. ಅಂದರೆ ಆ ಮೆಕ್ಸಿಕೋದಲ್ಲಿನ ಬುಡಕಟ್ಟು ಜನಾಂಗದವರು ಏನಿದ್ದು ಆ ಬುಡಕಟ್ಟು ಜನಾಂಗದವರೊಂದಿಗೆ ತಮ್ಮ ಒಂದು ನೆಲೆಗಾಗಿ ಅನೇಕ ಬಾರಿ ಸಹ ಕಾದಾಟವನ್ನು ಮಾಡಿದರು. ತಾವು ದಾಳಿ ಮಾಡಿದಂತಹ ಪ್ರದೇಶದಲ್ಲಿನ ಸುಸಂಸ್ಕೃತ ಜನರಾದ ಟೋಲ್ಟೆಕರ್, ಮಾಯನರ್ ಮತ್ತು ಜಿಪೋಟೆಕರ್ ಸಂಸ್ಕೃತಿಯನ್ನು ಅವರು ತಮ್ಮದಾಗಿಸ್ಕೊಳ್ತಾರೆ. ಅಂದರೆ ಇವರೇನು ಅಸ್ಟೆಕರು ದಾಳಿ ಮಾಡ್ತಾರೋ, ದಾಳಿ ಮಾಡಿದಂಥ ಪ್ರದೇಶದಲ್ಲಿನ ಸುಸಂಸ್ಕೃತ ಜನರನ್ನು, ಟೋಲ್ಟೆಕರ್ ಇರ್ಬೋದು, ಮಾಯನರು ಹಾಗೂ ಜೆಪೋಟೆಕರ್ ಸಂಸ್ಕೃತಿಯನ್ನು ಅವರು ತಮ್ಮದಾಗಿಸಿಕೊಂಡ್ರು. ಕಡೆಗೆ 14ನೇ ಶತಮಾನದಲ್ಲಿ ಮೆಕ್ಸಿಕೋದಲ್ಲಿನ ಸರೋವರವೊಂದರ ದ್ವೀಪದಲ್ಲಿ ಆಶ್ರಯ ಪಡೆದು ಟೆನೋಟಿಟಿಲಾನ್ ನಗರದ ಉಗಮಕ್ಕೆ ಕಾರಣರಾಗ್ತಾರೆ. 14ನೇ ಶತಮಾನದಲ್ಲಿ ಮೆಕ್ಸಿಕೋದ ಸರೋವರವೊಂದರ ದ್ವೀಪದಲ್ಲಿ ಆಶ್ರಯ ಪಡೆದುಕೊಂಡು ಟೆನೋಟಿಟಿಲಾನ್ ಅಂತ ಒಂದು ನಗರ ಉಗಮವಾಗಕ್ಕೆ ಕಾರಣೀಕರ್ತರಾಗ್ತಾರೆ. ನಂತರ ಹೊಸ ಪ್ರದೇಶಗಳ ಮೇಲೆ ಹಿಡಿತ ಸಂಪಾದಿಸಿ ಸಾಮ್ರಾಜ್ಯದ ಉದಯಕ್ಕೆ ಕಾರಣರಾದರು.
ಹೊಸ ಹೊಸ ಪ್ರದೇಶಗಳನ್ನು ತಮ್ಮದಾಗಿಸಿಕೊಂಡು ಆ ಪ್ರದೇಶಗಳನ್ನು ತಮ್ಮ ಹಿಡಿತಕ್ಕೆ ತಮ್ಮ ಅಧೀನಕ್ಕೆ ತೆಗೆದುಕೊಂಡು ತಮ್ಮದೇ ಆದಂತಹ ಒಂದು ಸಾಮ್ರಾಜ್ಯದ ಉದಯಕ್ಕೆ ಇವರು ಕಾರಣರಾಗ್ತಾರೆ. ಇವತ್ತಿಗೂ ಮೆಕ್ಸಿಕೋ ನಗರದಲ್ಲಿನ ಇಂಡಿಯನರು ಈ ಸಂತತಿಯವರು ಆಗಿದ್ದಾರೆ. ಅಂದರೆ ಮೆಕ್ಸಿಕೋದಲ್ಲಿ ಇವತ್ತಿಗೂ ಸಹ ನೋಡಿ ಮಕ್ಕಳ ಚಿತ್ರ ಕಾಣಿಸ್ತಿದೆ. ಮೊದಲನೇ ಚಿತ್ರ ಟೆನೋಟಿಟಿಲಾ ನಗರ ಚಿತ್ರ. ಆ ಟೆನೋಟಿಟಿಲಾ ನಗರದ ಚಿತ್ರದ ಕೆಳಗಡೆ ಎರಡನೇ ಚಿತ್ರ ಇದೆ, ಅದು ಮೆಕ್ಸಿಕೋ ನಗರ. ಆ ಮೆಕ್ಸಿಕೋ ನಗರದಲ್ಲಿನ ಇಂಡಿಯನರು ಈ ಸಂತತಿಯವರೇ ಆಗಿದ್ದಾರೆ, ಅಂದರೆ ಈ ಅಸ್ಟೆಕ್ ಸಂತತಿಯವರೇ ಸಹ ಆಗಿದ್ದಾರೆ. ಬೃಹತ್ ದೇವಾಲಯಗಳನ್ನು ಕೆತ್ತನೆಗಳಿಂದ ಅಲಂಕರಿಸಿರುತ್ತಾರೆ. ಚಾರಿತ್ರಿಕ ಹಾಗೂ ಧಾರ್ಮಿಕ ಘಟನೆಗಳನ್ನು ಅಂಕಿ ಸಂಕೇತಗಳ ಮೂಲಕ ಯೂರೋಗ್ಲಿಫಿಕ್ಸ್ಗಳಲ್ಲಿ ಅವರು ವ್ಯಕ್ತಪಡಿಸಿದ್ದಾರೆ. ಅಂದರೆ ಈ ಅಸ್ಟೆಕ್ ನಾಗರಿಕತೆಯ ಜನರು ಚಾರಿತ್ರಿಕವಾಗಿ ಧಾರ್ಮಿಕವಾದಂಥ ಘಟನೆಗಳನ್ನು, ಏನು ಐತಿಹಾಸಿಕವಾದಂಥ ಒಂದು ಪ್ರಮುಖವಾದಂಥ ಘಟನೆಗಳು ನಡೀತವೋ ಧಾರ್ಮಿಕ ಘಟನೆಗಳು, ಆ ಧಾರ್ಮಿಕ ಘಟನೆಗಳನ್ನು ಅಂಕಿ ಸಂಕೇತಗಳ ಮೂಲಕ ಯೂರೋಗ್ಲಿಫಿಕ್ಸ್ಗಳಲ್ಲಿ ಅವರು ವ್ಯಕ್ತಪಡಿಸಿದ್ದಾರೆ. ಯೂರೋಗ್ಲಿಫಿಕ್ಸ್ ಅಂತ ಅವರ ಒಂದು ಕಲಾಶೈಲಿ, ಆ ಒಂದು ಸಂಕೇತಗಳ ಒಂದು ಅಂಕಿ ಸಂಕೇತಗಳ ಮೂಲಕವಾಗಿ ಯೂರೋಗ್ಲಿಫಿಕ್ಸ್ಗಳಲ್ಲಿ ಅವರು ಆ ಒಂದು ಘಟನೆಗಳನ್ನು, ಧಾರ್ಮಿಕ ಮತ್ತು ಚಾರಿತ್ರಿಕ ಘಟನೆಗಳನ್ನು ಅವರು ಯೂರೋಗ್ಲಿಫಿಕ್ಸ್ಗಳಲ್ಲಿ ವ್ಯಕ್ತಪಡಿಸಿದ್ದಾರೆ. ನೋಡ್ರಿ, ಅದು ಯೂರೋಗ್ಲಿಫಿಕ್ಸ್ ನೋಡ್ರಿ, ಎ ಅಂದರೆ ಅದಕ್ಕೆ ಒಂದು ಚಿಹ್ನೆ, ಅಂಕಿ ಸಂಕೇತಗಳ ಮೂಲಕ ಬಿ ಸಿ ಏನು ಈ ಆಲ್ಫಾಬಿಟ್ಸ್ ಅದವೋ ಅದಕ್ಕೆ ಒಂದೊಂದು ಚಿಹ್ನೆಗಳನ್ನು, ಒಂದೊಂದು ಸಂಕೇತಗಳನ್ನು ಅಲ್ಲಿ ಸೂಚಿಸಲಾಗಿದೆ. ಆ ಅಂಕಿ ಸಂಕೇತಗಳ ಮೂಲಕವಾಗಿ ಆ ಯೂರೋಗ್ಲಿಫಿಕ್ಸ್ಗಳಲ್ಲಿ ಆ ಚಾರಿತ್ರಿಕ ಮತ್ತು ಧಾರ್ಮಿಕ ಘಟನೆಗಳನ್ನು ಅವರು ವ್ಯಕ್ತಪಡಿಸ್ತಾ ಇದ್ರು. ಮತ್ತು ಬೃಹತ್ ದೇವಾಲಯಗಳನ್ನು ಕೆತ್ತನೆಗಳಿಂದ ಅಲಂಕರಿಸಿದರು. ಅತ್ಯಂತ ಸೂಕ್ಷ್ಮವಾಗಿ ಸುಂದರವಾಗಿ ಆ ದೇವಾಲಯಗಳನ್ನು ಕೆತ್ತುತ್ತಾ ಇದ್ರು. ಅವರು ಅತ್ಯಂತ ಅದ್ಭುತವಾದಂಥ ಒಂದು ಕಲಾ ಶೈಲಿಯನ್ನು ಅವರು ಹೊಂದಿರ್ತಾರೆ. ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಮಾಯರಿಂದ ಅವರು ಕಾಲಗಣನೆಯನ್ನು ತಿಳಿದಿದ್ರು. ಅಂದರೆ ಈ ಅಸ್ಟೆಕ್ ನಾಗರಿಕತೆಯ ಜನ ಏನಾದರೂ ಅವರು ಕಾಲಗಣನೆಯನ್ನು ತಿಳಿದಿರ್ತಾರೆ. ಯಾರಿಂದ ತಿಳಿದಿದ್ರು ಅಂತಂದರೆ ಮಾಯಾರಿಂದ. ಅಂದರೆ ಮಾಯಾ ನಾಗರಿಕತೆಯ ಜನರೇನಾದರೂ ಆ ಮಾಯಾರಿಂದ ಇವರು ಕಾಲಗಣನೆಯನ್ನು ತಿಳಿದಿದ್ರು. ನಂತರ ಅವರ ಪಂಚಾಂಗವು ಹಬ್ಬದ ದಿನಾಂಕಗಳನ್ನು ಹಾಗೂ ನಿರ್ದಿಷ್ಟವಾದ ಸಮಯಗಳಲ್ಲಿ ಪ್ರಭಾವಿಸುವ ದೇವರುಗಳ ಪಟ್ಟಿಯನ್ನು ಅದು ನೀಡುತ್ತಿತ್ತು. ಅಂದರೆ ಈ ಅಸ್ಟೆಕರ ಒಂದು ಪಂಚಾಂಗ ಏನಿದೆಯೋ ಆ ಪಂಚಾಂಗವು ಹಬ್ಬದ ದಿನಾಂಕಗಳನ್ನು ಹಾಗೂ ನಿರ್ದಿಷ್ಟವಾದ ಸಮಯಗಳಲ್ಲಿ ಪ್ರಭಾವಿಸುವ ದೇವರುಗಳ ಪಟ್ಟಿಯನ್ನು, ಒಂದು ಪಟ್ಟಿಯನ್ನು ಇದು ನೀಡ್ತಾ ಇರುತ್ತೆ. ನಂತರ ವ್ಯಾಪಾರದ ವ್ಯವಸ್ಥೆಯು ಸಾಮ್ರಾಜ್ಯದ ದೂರದ ಭಾಗಗಳನ್ನು ಟೆನೋಟಿಟಿಲಾನಿನ ಜೊತೆಗೆ ಸಂಪರ್ಕದಲ್ಲಿಟ್ಟಿರುತ್ತೆ. ಇವರು ತಮ್ಮದೇ ಆದಂಥ ಒಂದು ವ್ಯಾಪಾರ ವ್ಯವಸ್ಥೆಯನ್ನು ಸಹ ಹೊಂದಿರ್ತಾರೆ. ಅವರ ವ್ಯಾಪಾರ ವ್ಯವಸ್ಥೆಯು ಸಾಮ್ರಾಜ್ಯದ ದೂರದ ಭಾಗಗಳನ್ನು ಟೆನೋಟಿಟಿಲಾನಿನ ಜೊತೆಗೆ ಸಂಪರ್ಕದಲ್ಲಿಟ್ಟಿತ್ತು. ಸೈನಿಕರು ವ್ಯಾಪಾರಿಗಳಿಗೆ ರಕ್ಷಣೆಯನ್ನು ಒದಗಿಸ್ತಾ ಇದ್ದಾರೆ. ಆ ಸೈನಿಕರು ಏನಿದ್ರೋ ಅವರು ಈ ಒಂದು ವ್ಯಾಪಾರಿಗಳಿಗೆ ಸೂಕ್ತವಾದಂಥ ರಕ್ಷಣೆಯನ್ನು, ಭದ್ರತೆಯನ್ನು ಇವರು ಒದಗಿಸ್ತಾ ಇರ್ತಾರೆ. ಹೊರೆ ಓರ್ವ ಪ್ರಾಣಿಗಳು ಇಲ್ಲದ ಕಾರಣ ಕೂಲಿಯವರನ್ನೇ ಹೊರೆ ಒಯ್ಯಲು ಇವರು ಬಳಸ್ತಿರ್ತಾರೆ. ಅಂದರೆ ಈ ಒಂದು ಪ್ರಾಣಿಗಳು ಯಾವುದೇ ಒಂದು ವಸ್ತುಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸಬೇಕಂತ ಸಂದರ್ಭದಲ್ಲಿ ಅದನ್ನು ಹೊತ್ಕೊಂಡು ಹೋಗಬೇಕಾಗುತ್ತೆ. ಪ್ರಾಣಿಗಳಿಲ್ಲದಂಥ ಸಂದರ್ಭದಲ್ಲಿ ಕೂಲಿಯವರನ್ನೇ ಅವ್ರನ್ನ ವಸ್ತುಗಳನ್ನು ಸಾಗಿಸಲು ಅವ್ರನ್ನ ಬಳಸಲಾಗ್ತಾ ಇರುತ್ತೆ. ಹತ್ತಿರದ ಹೊಲಗಳಿಂದ ಬೆಳೆಯನ್ನು ಮಾರುಕಟ್ಟೆಗೆ ತರಲು ಕಾಲುವೆಗಳನ್ನು ಬಳಸಲಾಗ್ತಾ ಇರುತ್ತೆ. ಅಂದರೆ ಇವರ ಕಾಲದಲ್ಲಿ ವ್ಯಾಪಾರ ವ್ಯವಸ್ಥೆಯಲ್ಲೂ ಸಹ ತಮ್ಮದೇ ಆದಂಥ ಕೆಲವೊಂದು ಮಾರ್ಪಾಡುಗಳನ್ನು, ಬದಲಾವಣೆಗಳನ್ನು ತಂದಿರುತ್ತಾರೆ. ಹತ್ತಿರದ ಹೊಲಗಳಿಂದ ತಾವು ಬೆಳೆದಂಥ ಉತ್ಪನ್ನಗಳನ್ನು, ಬೆಳೆಗಳನ್ನು ಮಾರುಕಟ್ಟೆಗೆ ಸಾಗಿಸಬೇಕು ಅಂತಂದರೆ ಈಗಿನ ಕಾಲದ ಆಧುನಿಕತೆಯಲ್ಲಿನ ಈಗಿನ ಒಂದು ಸಾರಿಗೆ ವ್ಯವಸ್ಥೆ ಆಗಲಿ, ಬಸ್ ಆಗಲಿ, ಈ ರೀತಿ ಟ್ರಕ್ಕುಗಳಾಗಲಿ ಇರಲಿಲ್ಲ. ಆಗಿನ ಒಂದು ಅಸ್ಟೆಕ್ ನಾಗರಿಕತೆ ಕಾಲದಲ್ಲಿ ಜನ ಅವರು ಬೆಳೆದಂಥ ವಸ್ತುಗಳನ್ನು, ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಸಾಗಿಸಬೇಕು ಅಂತಂದರೆ ಕಾಲುವೆಗಳ ಮೂಲಕವಾಗಿ ಮಾರುಕಟ್ಟೆಗೆ ಆ ಒಂದು
ದವಸ ಧಾನ್ಯಗಳನ್ನು, ಬೆಳೆಗಳನ್ನು, ಉತ್ಪನ್ನಗಳನ್ನು ಸಾಗಿಸ್ತಾ ಇದ್ರು. ಅವರು ಅಲ್ಲಿಗೆ ದೋಣಿಗಳಲ್ಲಿ ಬರ್ತಾ ಇರ್ತಾರೆ. ದೋಣಿಗಳಲ್ಲಿ ಬಂದು ಅಲ್ಲಿಂದ ಕಾಲುವೆಗಳ ಮೂಲಕ ಅದನ್ನು ಸಾಗಿಸ್ತಾ ಇದ್ರು. ನೋಡಿ, ಅಲ್ಲಿ ಚಿತ್ರ ಕಾಣಿಸ್ತಿದೆ. ಆ ಚಿತ್ರದಲ್ಲಿ ದೋಣಿಯ ಮುಖಾಂತರವಾಗಿ ಮಾಡ್ತಾಯಿದ್ರು. ಅವರು ಅಲ್ಲಿ ಬಂದು ಅಲ್ಲಿಂದ ಮುಖಾಂತರ ವಸ್ತುಗಳನ್ನು ಕಾಲುವೆ ಮುಖಾಂತರವಾಗಿ ಮಾರುಕಟ್ಟೆಗೆ ಸಾಗಿಸ್ತಾ ಇರ್ತಾರೆ. ಇವರ ಮುಖ್ಯವಾದ ಫಸಲು ಎಂದರೆ ಕಾಳು ಕಡ್ಡಿ, ದವಸ ಧಾನ್ಯ. ಅಂದರೆ ಈ ಅಸ್ಟೆಕ್ ನಾಗರಿಕತೆಯ ಅವರ ಪ್ರಮುಖವಾದಂಥ ಒಂದು ಫಸಲು ಅಂತಂದರೆ ಕಾಳು ಕಡ್ಡಿ, ದವಸ ಧಾನ್ಯ, ಮೆಣಸು, ಹಣ್ಣಿನ ರಸ, ಟೊಮೊಟೊ, ತಂಬಾಕು ಮತ್ತು ಹತ್ತಿ. ಕೆಲವು ದವಸ ಧಾನ್ಯಗಳನ್ನು ಸಹ ಇವರು ಬೆಳೀತಾ ಇದ್ರು. ಮೆಣಸು, ಹಣ್ಣಿನ ರಸ, ಟೊಮೊಟೊ, ತಂಬಾಕು ಇವೆಲ್ಲವುಗಳನ್ನು ಸಹ, ಹತ್ತಿಯನ್ನು ಸಹ ಇವರು ಬೆಳೀತಾ ಇರ್ತಾರೆ. ನಗರ ದ್ವೀಪದ ಸುತ್ತಲಿದ್ದ ಸಣ್ಣ ದ್ವೀಪಗಳನ್ನು ಕೃಷಿ ಭೂಮಿಯಾಗಿ ಪರಿವರ್ತಿಸಿಕೊಂಡಿರ್ತಾರೆ. ದ್ವೀಪದ ಸುತ್ತಲೇ ಸಣ್ಣ ದ್ವೀಪಗಳನ್ನು, ದ್ವೀಪ ಅಂತಂದ್ರೆ ನಾವು ಹೇಳ್ತೀವಿ 3 ಕಡೆಯೂ ಸಹ ನೀರಿದ್ದು ಒಂದು ಭಾಗದಲ್ಲಿ ಭೂಮಿ ಇದ್ದರೆ ಅದನ್ನು ದ್ವೀಪ ಪ್ರದೇಶ ಅಂತ ಕರೀತೀವಿ. ಅಂತಹ ಸಣ್ಣ ದ್ವೀಪಗಳನ್ನು ಕೃಷಿ ಭೂಮಿಯಾಗಿ ಪರಿವರ್ತಿಸಿಕೊಂಡಿದ್ರು. ಇವುಗಳನ್ನು ಚಿನಪ್ಗಳೆಂದು ಸಹ ಕರೀತಾ ಇರ್ತಾರೆ. ಇವುಗಳನ್ನೇನು ಕರೀತಿದ್ರು? ಚಿನಪ್. ರೈತರ ದ್ವೀಪಗಳಲ್ಲಿನ ಗುಡಿಸಲುಗಳಲ್ಲೇ ವಾಸವಾಗಿದ್ದರು. ರೈತರು ಆ ದ್ವೀಪಗಳಲ್ಲಿನ ಗುಡಿಸಲುಗಳಲ್ಲೇ ಸಹ ಇವರು ವಾಸ ಮಾಡಿ ತಮ್ಮ ಜೀವನವನ್ನು ನಿರ್ವಹಿಸ್ತಾ ಇರ್ತಾರೆ. ವಸ್ತು ವಿನಿಮಯದ ಮೂಲಕ ಇವರು ವ್ಯಾಪಾರವನ್ನು ಮಾಡ್ತಾರೆ. ವಸ್ತು ವಿನಿಮಯ ಮೂಲಕ ಈಗ ನಾವು ಯಾವುದೇ ಒಂದು ವಸ್ತುವನ್ನು ತೆಗೆದುಕೊಂಡು ಅಂತಂದ್ರೆ ಅದಕ್ಕೆ ಪ್ರತಿಫಲವಾಗಿ ಹಣವನ್ನು ನಾವು ನೀಡ್ತೀವಿ. ಆದರೆ ಆಗಿನ ಕಾಲದಲ್ಲಿ ವಸ್ತು ವಿನಿಮಯದ ಮೂಲಕ ವ್ಯಾಪಾರ ನಡೀತಾ ಇರುತ್ತೆ. ಅಂದರೆ ಅಸ್ಟೆಕ್ ನಾಗರಿಕತೆ ಕಾಲದಲ್ಲಿ ವಸ್ತು ವಿನಿಮಯದ ಮೂಲಕ ವ್ಯಾಪಾರ ಮಾಡ್ತಾ ಇದ್ರು. ಅಸ್ಟೆಕರು ತಮ್ಮ ಸಂಪತ್ತು ಹಾಗೂ ಅಧಿಕಾರವನ್ನು ರಾಜಧಾನಿಯ ಬದುಕನ್ನು ಸುಂದರವಾಗಿಸಬೇಕು ಅಂತೇಳಿ ಉಪಯೋಗಿಸ್ತಾ ಇರ್ತಾರೆ. ಏನು ನಾವು ಅಸ್ಟೆಕ್ ನಾಗರಿಕತೆ ಕಾಲದ ಜನರೇನಿದ್ರು, ನಾವು ಸಂಪತ್ತನ್ನು ಗಳಿಸೋದು ನಮ್ಮ ಜೀವನ ಮತ್ತು ಬದುಕನ್ನು ಸುಂದರಗೊಳಿಸೋಕ್ಕಲ್ಲ, ನಮ್ಮ ರಾಜಧಾನಿಯಾದಂತಹ ಟೆನೋಟಿಟ್ಲಾನ್ ರಾಜಧಾನಿ ಏನಿದೆಯೋ ಆ ಟೆನೋಟಿಟ್ಲಾನ್ ರಾಜಧಾನಿಯನ್ನು ಸುಂದರವಾಗಿಸಬೇಕು. ಅದಕ್ಕೆ ನಮ್ಮ ಸಂಪತ್ತನ್ನು, ತಮ್ಮ ಅಧಿಕಾರವನ್ನು ಅವರು ಮೀಸಲಿಟ್ಟಿದ್ರು. ಇವರ ಕಾಲದ ರಾಜ ಸುಂದರವಾದಂಥ ಅರಮನೆಯಲ್ಲಿ ಆತ ವಾಸ ಮಾಡ್ತಾ ಇರ್ತಾನೆ. ಪ್ರತಿಷ್ಠಿತರು ಹಾಗೂ ಸಾವಿರಾರು ಗುಲಾಮರುಗಳು ಅವನ ಅಧೀನದಲ್ಲಿದ್ದರು. ಪ್ರತಿಷ್ಠಿತರಿರ್ಬೋದು, ಸಾವಿರಾರು ಗುಲಾಮರುಗಳು ಆ ರಾಜನ ಅಧೀನದಲ್ಲಿರ್ತಾರೆ. ಅರಮನೆಯ ಬಳಿ ಸುಂದರ ಉದ್ಯಾನಗಳು ಹಾಗೂ ಪ್ರಾಣಿ ಸಂಗ್ರಹಾಲಯಗಳು ಸಹ ಇತ್ತು. ಈ ಅರಮನೆಯ ಸಮೀಪದಲ್ಲೇ ಈ ರಾಜನಿಗೆ ವಾಸ ಮಾಡೋಕ್ಕೆ ಅತ್ಯಂತ ಸುಂದರವಾದಂಥ ಅರಮನೆ ಇರುತ್ತೆ. ರಾಜನ ಅಧೀನಕ್ಕೋಸ್ಕರವಾಗಿ ಸಾವಿರಾರು ಗುಲಾಮರುಗಳು, ಪ್ರತಿಷ್ಠಿತರು ಸಹ ಇದ್ದರು. ಆ ರಾಜ ವಾಸ ಮಾಡ್ತಿದ್ದಂಥ ಅರಮನೆ, ಆ ಅರಮನೆಯ ಬಳಿ ಉದ್ಯಾನಗಳು, ಸುಂದರವಾದಂತಹ ಉದ್ಯಾನವನ ಹಾಗೂ ಪ್ರಾಣಿ ಸಂಗ್ರಹಾಲಯ, ಝೂ ಅಂತ ಏನು ಕರಿತೀವೋ ಆ ಪ್ರಾಣಿ ಸಂಗ್ರಹಾಲಯವು ಸಹ ಆ ಅರಮನೆಯ ಸಮೀಪದಲ್ಲೇ ಇತ್ತು. ರಸ್ತೆಗಳು, ಸೇತುವೆಗಳು ಹಾಗೂ ಕಾಲುವೆಗಳು ನಗರದ ಸಂಪರ್ಕ ಮಾರ್ಗಗಳಾಗಿತ್ತು. ರಸ್ತೆಗಳು, ಸೇತುವೆ ಹಾಗೂ ಕಾಲುವೆಗಳು ನಗರದ ಸಂಪರ್ಕ ಮಾರ್ಗಗಳಾಗಿರ್ತವೆ. ಅಂದರೆ ಒಂದು ನಗರವನ್ನು ಮತ್ತೊಂದು ನಗರವನ್ನು ಸಂಪರ್ಕಿಸುವಂತಹ ಮಾರ್ಗಗಳಾಗಿವೆ. ಯಾವುವು? ರಸ್ತೆ, ಸೇತುವೆಗಳು ಮತ್ತು ಕಾಲುವೆಗಳು. ಕುಡಿಯುವ ನೀರಿನ ಯೋಜನೆಯೂ ಸಹ ಇವರು ಮಾಡಲಾಗಿದೆ. ಅಂದರೆ ಈ ಅಸ್ಟೆಕ್ ನಾಗರಿಕತೆ ಕಾಲದಲ್ಲಿ ಕುಡಿಯುವ ನೀರಿಗೂ ಸಹ ಒಂದು ಉತ್ತಮವಾದಂಥ ವ್ಯವಸ್ಥೆಯನ್ನು ಇವರು ಮಾಡಿಕೊಂಡಿದ್ದರು. ಅಧಿಕಾರಿಗಳು ಕಲ್ಲಿನ ಹಾಗೂ ಸುಟ್ಟ ಇಟ್ಟಿಗೆಗಳಿಂದ ರಚಿಸಿದ ನಿವಾಸದಲ್ಲಿ ಇರ್ತಾರೆ. ಏನು ಅಧಿಕಾರಿಗಳಿದ್ರೋ ಅಧಿಕಾರಿಗಳು ಕಲ್ಲಿನ ಹಾಗೂ ಸುಟ್ಟ ಇಟ್ಟಿಗೆಯಿಂದ ರಚಿಸಿದ ನಿವಾಸದಲ್ಲಿ, ಸುಟ್ಟ ಇಟ್ಟಿಗೆಯಿಂದ ಏನು ಒಂದು ನಿವಾಸ ಮಾಡಿದ್ರೋ ಆ ನಿವಾಸದಲ್ಲಿ ಇವರು ವಾಸ ಮಾಡ್ತಾ ಇರ್ತಾರೆ ಅಧಿಕಾರಿಗಳು. ಯುದ್ಧದ ತರಬೇತಿಯಲ್ಲಿ ಬರ್ಜಿ ಹಾಗೂ ಬಿಲ್ಲು ಬಾಣಗಳ ಬಳಸುವಿಕೆಯನ್ನು ಕಲಿಸಲಾಗ್ತಾ ಇರುತ್ತೆ. ಯಾಕೆಂದರೆ ಯುದ್ಧದಲ್ಲಿ ಅವರು ಜಯ ಗಳಿಸಬೇಕು, ವಿಜಯೀಯರಾಗಬೇಕು ಅಂತಂದರೆ ಸರಿಯಾದ ರೀತಿಯ ತರಬೇತಿಯನ್ನು ಕೊಡಬೇಕಾಗುತ್ತೆ. ಆ ಯುದ್ಧದ ಸಂದರ್ಭದಲ್ಲಿ ಜಯಗಳಿಸಬೇಕು ಎಂಬ ಉದ್ದೇಶದಿಂದ ಒಂದು ಪೂರ್ವ ನಿರ್ಧಾರಿತವಾಗಿ ಅವರಿಗೆ ಒಂದು ಬರ್ಜಿಯನ್ನು ಎಸೆಯುವುದರ ಬಗ್ಗೆ, ಬಿಲ್ಲು ಬಾಣಗಳನ್ನು ಬಳಸುವಿಕೆಯ ಬಗ್ಗೆ, ಹೇಗೆ ಬಿಲ್ಲು ಬಾಣಗಳನ್ನು ಬಳಸಬೇಕು
ಎಂಬುದರ ಬಗ್ಗೆ ಅವರಿಗೊಂದು ತರಬೇತಿಯನ್ನು, ಆ ಒಂದು ಕಲೆಯನ್ನು ಕಲಿಸಲಾಗ್ತಾ ಇರುತ್ತೆ. ಚಿತ್ರ ಕಾಣಿಸ್ತಿದೆ ಆ ಚಿತ್ರದಲ್ಲಿ ಯಾವ ರೀತಿಯಾಗಿ ಬರ್ಜಿ ಎಸೆಯೋದಿರೋದು ಅಥವಾ ಮತ್ತು ಬಿಲ್ಲು ಬಾಣಗಳನ್ನು ಬಳಸೋದು, ಹೀಗೆ ಇಂತಹ ಒಂದು ಕಲೆಯನ್ನು ಕಲಿಸ್ತಾ ಇರ್ತಾರೆ ಅಸ್ಟೆಕ್ ನಾಗರಿಕತೆಯ ಕಾಲದಲ್ಲಿ. ಯುದ್ಧದಲ್ಲಿ ಯಾರು ಸೆರೆ ಸಿಗ್ತಾರೋ ಆ ಯುದ್ಧದಲ್ಲಿ ಸೆರೆ ಸಿಕ್ಕವರನ್ನು ಕೊಲ್ಲದೆ ಆಹುತಿಯ ಸಂದರ್ಭದಕ್ಕಾಗಿ ಅವರನ್ನು ಇಟ್ಕೊಂಡಿರ್ತಿದ್ರು. ಯುದ್ಧದ ಸಂದರ್ಭದಲ್ಲಿ ಸೆರೆಯಾಳವಾಗಿ ಸಿಕ್ಕಂಥವ್ರನ್ನ ಕೊಲೆ ಮಾಡ್ತಿರ್ಲಿಲ್ಲ. ಆಹುತಿ ಕೊಡೋಕ್ಕೋಸ್ಕರವಾಗಿ ಅವ್ರನ್ನ ಏನು ಮಾಡ್ತಿದ್ರು, ಆಹುತಿಯ ಸಂದರ್ಭಕ್ಕಾಗಿ ಅವ್ರನ್ನ ಇಟ್ಕೊಂಡಿರ್ತಿದ್ರು. ನಂತರ ಅಸ್ಟೆಕರ ರಿವಾಜುಗಳನ್ನು ಕಂಡು ಭಯಭೀತರಾದ ಸ್ಪೇನಿಷರು ಅವರ ಹಳೆಯ ನಂಬಿಕೆಗಳನ್ನು ನಿರ್ಮೂಲನೆ ಮಾಡುವ ಸಲುವಾಗಿ ಅಲ್ಲಿನ ದೇವಾಲಯಗಳನ್ನು ನಾಶಪಡಿಸ್ತಾರೆ. ಇಷ್ಟೆಲ್ಲ ರೀತಿಯಾಗಿ ತಮ್ಮದೇ ಆದಂಥ ಸೈನಿಕರ ತರಬೇತಿಯನ್ನು ಕೊಡ್ತಾ ಇದ್ರು. ಸೈನಿಕರು ಅವರಿಗೆ ರಕ್ಷಣೆಯನ್ನು ಒದಗಿಸ್ತಾ ಇರ್ತಾರೆ. ಹಾಗೆ ಅಧಿಕಾರಿಗಳು ಸುಟ್ಟ ಇಟೇಕರ ನಿವಾಸದಲ್ಲಿ ವಾಸ ಮಾಡ್ತಾ ಇದ್ರು. ಹೀಗೆ ತಮ್ಮದೇ ಆದ ಬದುಕನ್ನು, ಜೀವನವನ್ನು ನಿರ್ವಹಣೆ ಮಾಡ್ತಿದ್ದಂಥ ಆ ಅಸ್ಟೆಕ್ ನಾಗರಿಕತೆಯ ಜನರು ಇವರ ರಿವಾಜುಗಳನ್ನು ಕಂಡು ಭಯಭೀತರಾದಂಥ ಸ್ಪೇನಿಷರು ಏನು ಮಾಡ್ತಾರೆ, ಅವರ ಹಳೆಯ ನಂಬಿಕೆಗಳನ್ನು ನಿರ್ಮೂಲನೆ ಮಾಡಬೇಕು. ಮೊದಲು ನಾವು ಆ ಸ್ಪೇನಿಷ್ ಈ ಒಂದು ಅಸ್ಟೆಕ್ ಅಸ್ಟೆಕ್ ಜನರ ನಂಬಿಕೆಯನ್ನು ನಾವು ಕೊಲ್ಲಬೇಕು. ಅವರ ನಂಬಿಕೆಯನ್ನು ಕೊಲ್ಲಬೇಕು ಅಂತಂದರೆ ಅವರ ಒಂದು ದೇವಾಲಯಗಳನ್ನು ನಾಶಪಡಿಸಬೇಕು ಅಂತೇಳಿ ಅವರ ಒಂದು ಅಸ್ಟೆಕರ ದೇವಾಲಯಗಳನ್ನು ಸಂಪೂರ್ಣವಾಗಿ ಸ್ಪೇನಿಷರು ನಾಶಪಡಿಸಿದರು. ಆ ಅಸ್ಟೆಕರ ವೈಭವದ ದಿನಗಳು ಇವರ ಕಡೆಯ ದಿನಗಳು ಸಹ ಆಗಿತ್ತು. ಏನು ಅತ್ಯಂತ ವೈಭವಿತವಾಗಿ ಜೀವನವನ್ನು ಸಾಗಿಸ್ತಾ ಇದ್ರು. ರಾಜನಿಗೆ ಸುಂದರವಾದಂಥ ಅರಮನೆ ಇತ್ತು. ಆ ಅರಮನೆಯ ಸಮೀಪದಲ್ಲೇ ಪ್ರಾಣಿ ಸಂಗ್ರಹಾಲಯವಿರುತ್ತೆ, ಉದ್ಯಾನವನವಿರುತ್ತೆ. ಇವರ ವೈಭವದ ದಿನ ಅದೇ ಕಡೆಯ ದಿನವಾಗಿರುತ್ತೆ. ಯಾಕಂದರೆ ಆ ಸ್ಪೇನಿಷರು ಆ ಅಸ್ಟೆಕರ ನಂಬಿಕೆಯನ್ನು ಕೊಲ್ಲಬೇಕು ಅಂತೇಳಿ ಅವರ ದೇವಾಲಯಗಳನ್ನು ನಾಶಪಡಿಸ್ತಾರೆ. ಅಲ್ಲಿಗೆ ಇವರ ಒಂದು ಅಸ್ಟೆಕ್ ನಾಗರಿಕತೆಯು ಸಹ ಒಂದು ಅವನತಿ ಹಾದಿಯನ್ನು ಹಿಡಿಯುತ್ತೆ. ಹಾಗಾದರೆ ಅಸ್ಟೆಕರು ಯಾವ ರೀತಿ ಧಾರ್ಮಿಕವಾದಂಥ ನಂಬಿಕೆಯನ್ನು ಹೊಂದಿದ್ರು ಅಂದರೆ, ಇವರು ಪ್ರಕೃತಿಯ ಆರಾಧಕರಾಗಿದ್ದರು. ಅಸ್ಟೆಕರು ಪ್ರಕೃತಿಯ ಆರಾಧಕರಾಗಿದ್ದರು. ದೇವರನ್ನು ಹಲವು ವಿಧಗಳಲ್ಲಿ ಸಂತೃಪ್ತಿಪಡಿಸಲು ಅವರು ಧಾರ್ಮಿಕ ವಿಧಿಗಳನ್ನು ಅನುಸರಿಸುತ್ತಿದ್ದರು. ಈ ಒಂದು ಪ್ರಕೃತಿಯ ಒಂದು ದೇವತೆಗಳನ್ನು ಇವರು ಆರಾಧಿಸ್ತಾ ಇರ್ತಾರೆ. ಪ್ರಕೃತಿಯ ಆರಾಧಕರಾಗಿದ್ದರು. ಹಲವು ವಿಧಗಳಲ್ಲಿ ದೇವರನ್ನು ಸಂತೃಪ್ತಿಪಡಿಸ್ಬೇಕು, ಅದಕ್ಕಾಗಿ ಧಾರ್ಮಿಕ ವಿಧಿಗಳನ್ನು ಅನುಸರಿಸ್ತಾ ಇದ್ರು. ಕೆಲವು ವೈದಿಕ ವಿಧಾನಗಳನ್ನು ಅನುಸರಿಸ್ತಾರೆ. ಅವುಗಳಲ್ಲಿ ಮಾನವರ ಬಲಿಯೂ ಸಹ ಒಂದು. ಅಂದರೆ ದೇವರನ್ನು ನಾನು ಸಂತೃಪ್ತಿಪಡಿಸ್ಬೇಕು ಅಂತಂದರೆ ಅನೇಕ ಒಂದು ಧಾರ್ಮಿಕ ವಿಧಿಗಳನ್ನು ಅನುಸರಿಸಬೇಕಾಗುತ್ತೆ. ಅವರು ಅನುಸರಿಸುತ್ತಿದ್ದಂಥ ಧಾರ್ಮಿಕ ವಿಧಿಗಳಲ್ಲಿ ಮನುಷ್ಯರ ಬಲಿಯೂ ಸಹ ಒಂದು. ಅಂದರೆ ಮನುಷ್ಯರನ್ನು ಬಲಿ ಕೊಟ್ಟರೆ ನಾವು ದೇವರನ್ನು ಸಂತೃಪ್ತಿಪಡಿಸ್ಬೋದು ಅಂತೇಳಿ ಒಂದು ನಂಬಿಕೆಯನ್ನು ಇವರು ಹೊಂದಿರ್ತಾರೆ. ಅಸ್ಟೆಕ್ ಜನರು ಮನುಷ್ಯರನ್ನು ಬಲಿ ಕೊಡ್ತಾ ಇದ್ರು. ನರಬಲಿ ಅಂದರೆ ಅಸ್ಟೆಕರ ಸಾಮ್ರಾಜ್ಯ ವಿಸ್ತರಿಸಿದಂತೆಲ್ಲ ದೇವರನ್ನು ಸಂತೈಸಲು ಇನ್ನೂ ಹೆಚ್ಚು ಹೆಚ್ಚು ಆಹುತಿಗಳನ್ನು ನೀಡ್ತಾ ಇದ್ದರು. ಅವರ ಆ ಸಾಮ್ರಾಜ್ಯ ಯಾವಾಗ ಅಸ್ಟೆಕರ ಸಾಮ್ರಾಜ್ಯ ವಿಸ್ತರಣೆ ಆಗ್ತಾ ಹೋಗುತ್ತೋ ಆ ವಿಸ್ತರಣೆ ಆದಂತೆ ದೇವರನ್ನು ಸಂತೈಸಬೇಕು ಅಂತೇಳಿ ಹೆಚ್ಚು ಹೆಚ್ಚು ಆಹುತಿಯನ್ನು, ಹೆಚ್ಚು ಹೆಚ್ಚು ಬಲಿಗಳನ್ನು, ಮನುಷ್ಯರನ್ನ ಬಲಿ ಕೊಡ್ತಾ ಇರ್ತಾರೆ. ಟೆನೋಟಿಟಿಲಾನಿನ ಪಿರಮಿಡ್ ದೇವಾಲಯವನ್ನು ಸಮರ್ಪಿಸುವಾಗ, ಏನು ಇವರು ಅಸ್ಟೆಕರ ರಾಜಧಾನಿ ಕರಿತು ಆ ಟೆನೋಟಿಟಿಲಾನ್ ನಗರ, ಆ ಟೆನೋಟಿಟಿಲಾನಿನ ಪಿರಮಿಡ್ ದೇವಾಲಯವನ್ನು ಸಮರ್ಪಿಸುವಂತಹ ಸಂದರ್ಭದಲ್ಲಿ ಸುಮಾರು 20,000 ಕೈದಿಗಳನ್ನು ಆಹುತಿಯಾಗಿ ನೀಡಿದರು. ನೋಡಿ, ಆ ದೇವಾಲಯವ ನಿರ್ಮಾಣ ಮಾಡೋಕ್ಕೋಸ್ಕರವಾಗಿ ದೇವರನ್ನು ಸಂತೃಪ್ತಿಪಡಿಸಬೇಕು ಎಂಬ ಉದ್ದೇಶಕ್ಕಾಗಿ ಟೆನೋಟಿಟಿಲಾನಿನ ದೇವರನ್ನು ಸಮರ್ಪಿಸುವಾಗ 20,000 ಕೈದಿಗಳನ್ನು ಆಹುತಿಯಾಗಿ ನೀಡ್ತಾರೆ. ಅಂದರೆ 20,000 ಕೈದಿಗಳನ್ನು ಬಲಿ ತೆಗೆದುಕೊಳ್ತಾರೆ, ಹತ್ಯೆ ಮಾಡ್ತಾರೆ.
ಅಂದರೆ ಇವರು ಧಾರ್ಮಿಕವಾದಂಥ ಕೆಲವು ಒಂದು ಮೂಢನಂಬಿಕೆಯನ್ನು ಇವರು ಹೊಂದಿದ್ರು. ಅವನತಿ ಅಂದರೆ 1517ರಲ್ಲಿ ಅರ್ನೇಡೋ ಕಾರ್ಟೆಸ್ ನೇತೃತ್ವದಲ್ಲಿ ಧಾವಿಸಿ ಬಂದಂತಹ ಸ್ಪೇನಿನ ಪಡೆ ಇವರ ಸಾಂಸ್ಕೃತಿಕ ದಮನಕ್ಕೆ ಕಾರಣವಾಗುತ್ತೆ. ನಾವು ಕಳೆದ ಒಂದು ತರಗತಿಯಲ್ಲಿ ಮಾಯಾ ನಾಗರಿಕತೆಯನ್ನು ಅಭ್ಯಾಸ ಮಾಡಬೇಕಾದ್ರೆ ಹೇಳ್ತಾ ಇದ್ವಿ, ಮಾಯಾ ಜನರ ಒಂದು ಸಂಸ್ಕೃತಿಯ ಅಧಪತಕ್ಕೆ ಕಾರಣವಾಗಿದ್ದು ಸ್ಪೇನಿನ ಕಾರ್ಟೇಜ್ ನೇತೃತ್ವದ ಒಂದು ಆಕ್ರಮಣ. ಸ್ಪೇನಿನ ಕಾರ್ಟೇಜ್ ಏನು ನೇತೃತ್ವದಲ್ಲಿ ಆಕ್ರಮಣ ದಾಳಿಯನ್ನು ಮಾಡ್ತಾನೋ ಆಗ ಮಾಯರ ಒಂದು ಸಂಸ್ಕೃತಿ ಸಂಪೂರ್ಣ ಅಧಪತನವಾಗುತ್ತೆ, ಅವನತಿ ಆಗುತ್ತೆ. ಅದೇ ರೀತಿ ಅಸ್ಟೇಕ್ ನಾಗರಿಕತೆಯ ಕಾಲದಲ್ಲಿ ಅಸ್ಟೇಕರ ಸಂಸ್ಕೃತಿಯೂ ಸಹ ಅವನತಿಯಾಗುತ್ತೆ. ಅದಕ್ಕೆ ಕಾರಣ 1517ರಲ್ಲಿ ಅರ್ನೆಂಡೋ ಕಾರ್ಟೆಸ್ನ ನೇತೃತ್ವದ ದಾಳಿ. ಅರ್ನೆಂಡೋ ಕಾರ್ಟೆಸ್ ಸ್ಪೇನಿನ ಒಬ್ಬ ಪಡೆ ಅರ್ನೆಂಡೋ ಕಾರ್ಟೆಸ್ ನೇತೃತ್ವದಲ್ಲಿ ಧಾವಿಸಿ ಬಂದಂತಹ ಸ್ಪೇನಿನ ಪಡೆ ಇವರ ಸಾಂಸ್ಕೃತಿಕ ದಮನಕ್ಕೆ ಕಾರಣವಾಗುತ್ತೆ. ಅಲ್ಲಿಗೆ ಅಸ್ಟೆಕ್ ನಾಗರಿಕತೆ ಅವನತಿ ಹಾದಿಯಿರುತ್ತೆ. ಈ ಅಸ್ಟೆಕ್ ಅವರ ಒಂದು ಸಾಂಸ್ಕೃತಿಕ ಅಧಪತನಕ್ಕೆ ಕಾರಣವಾಗಿದ್ದು ಅರ್ನೆಂಡೋ ಕಾರ್ಟೆಸ್ ಸ್ಪೇನಿನ ಪಡೆ, ಅರ್ನೆಂಡೋ ಕಾರ್ಟೆಸ್ ನೇತೃತ್ವದ ಸ್ಪೇನಿನ ಆಕ್ರಮಣ. ಅರ್ನೆಂಡೋ ಕಾರ್ಟೆಸ್ ನೇತೃತ್ವನ ಸ್ಪೇನಿನ ಆಕ್ರಮಣಕ್ಕೆ ತುತ್ತಾಗಿ ಈ ಅಸ್ಟೆಕ್ ನಾಗರಿಕತೆ ಅವನತಿಯಾಗುತ್ತೆ. ನೋಡ್ರಿ, ಅಲ್ಲಿ ಅರ್ನೆಂಡೋ ಕಾರ್ಟೆಸ್ ಅವನ ನೇತೃತ್ವದಲ್ಲಿ ಸ್ಪೇನಿನ ಪಡೆಯವರು ಆಕ್ರಮಣವನ್ನು ಮಾಡ್ತಿದ್ದಾರೆ ಚಿತ್ರದಲ್ಲಿ. ಅವರ ಆಕ್ರಮಣವನ್ನು ದಾಳಿಯನ್ನು ಎದುರಿಸಲಾಗದೆ ಸಂಪೂರ್ಣವಾಗಿ ಈ ಅಸ್ಟೆಕ್ ಜನರು ಸೋಲನ್ನು ಅನುಭವಿಸಬೇಕಾಗುತ್ತೆ. ಅವರು ಸೋಲನ್ನು ಅನುಭವಿಸಿದ ನಂತರವಾಗಿ ಆ ಅರ್ನೆಂಡೋ ಕಾರ್ಟೆಸ್ ಅಲ್ಲಿನ ದೇವಾಲಯಗಳನ್ನು, ಟೆನೋಟಿಟಿಲಾ ನಗರ ದೇವಾಲಯಗಳನ್ನು ಸಂಪೂರ್ಣವಾಗಿ ನಾಶಪಡಿಸ್ತಾನೆ. ಯಾವಾಗ ಅಸ್ಟೆಕರ ದೇವಾಲಯಗಳು ನಾಶವಾಗ್ತವೋ ಇವರು ಸಾಂಸ್ಕೃತಿಕವಾಗಿ ಸಂಪೂರ್ಣವಾಗಿ ಅಧಪತನವನ್ನು ಅವನತಿಯನ್ನು ಇವರು ಹೊಂದಬೇಕಾಗುತ್ತೆ. ಇಷ್ಟು ವಿದ್ಯಾರ್ಥಿಗಳೇ ಅಸ್ಟೆಕ್ ನಾಗರಿಕತೆ ಅಂದರೆ ಅಸ್ಟೆಕ್ ನಾಗರಿಕತೆಯ ಕಾಲದ ಒಂದು ಪ್ರಮುಖವಾದಂಥ ಒಂದು ರಾಜಧಾನಿ ಟೆನೋಟಿಟಿಲಾ ನಗರ. ಅಂದರೆ ಈ ಟೆನೋಟಿಟಿಲಾ ನಗರದ ಒಂದು ಆ ಟೆನೋಟಿಟಿಲಾ ನಗರದಲ್ಲಿ ಇವರು ತಮ್ಮದೇ ಆದಂತಹ ಒಂದು ಬದುಕನ್ನು ಕಟ್ಕೊಂಡಿರ್ತಾರೆ. ಈ ಅಸ್ಟೆಕ್ ಜನರು ಕೇವಲ ಒಂದೇ ಶತಮಾನದಲ್ಲಿ ಒಂದು ಸಾಮ್ರಾಜ್ಯವನ್ನು ಕಟ್ಟಿದ ಒಂದು ಸಣ್ಣ ಅಲೆಮಾರಿ ಜನಾಂಗದವರು ಅಂತ ಕರೀತೀವಿ. ರಾಜ ಅವನಿಗೆ ಸುಂದರ ಒಂದು ದೇವಾಲಯ ಇರುತ್ತೆ. ರಾಜನ ಅಧೀನದಲ್ಲಿ ಸಾವಿರಾರು ಗುಲಾಮರುಗಳು ಮತ್ತು ಪ್ರತಿಷ್ಠಿತರಿರ್ತಾರೆ. ಆ ಅರಮನೆಯ ಬಳಿ ಒಂದು ಪ್ರಾಣಿ ಸಂಗ್ರಹಾಲಯ ಮತ್ತು ಸುಂದರವಾದಂಥ ಉದ್ಯಾನವನವಿದೆ. ಧಾರ್ಮಿಕ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಅಸ್ಟೆಕರು ಪ್ರಕೃತಿಯ ಆರಾಧಕರಾಗಿರ್ತಾರೆ. ದೇವರನ್ನು ಸಂತೃಪ್ತಿಪಡಿಸಬೇಕು ಅಂತೇಳಿ ದೇವರನ್ನು ಸಂತೃಪ್ತಿಪಡಿಸಲು ಮನುಷ್ಯರನ್ನು ಸಹ ಬಲಿ ಕೊಡ್ತಾ ಇರ್ತಾರೆ. ಅನೇಕ ಧಾರ್ಮಿಕ ವಿಧಿಗಳನ್ನು ಇವರು ಪೂರೈಸ್ತಾ ಇದ್ರು. ಅವುಗಳಲ್ಲಿ ಮನುಷ್ಯರ ಬಲಿಯೂ ಸಹ ಒಂದು, ನರಬಲಿಯೂ ಸಹ ಒಂದು. ಟೆನೋಟಿಟಿಲಾ ನಗರದ ಒಂದು ದೇವಾಲಯವನ್ನು ಸಮರ್ಪಿಸುವಂಥ ಸಂದರ್ಭದಲ್ಲಿ ಸುಮಾರು 20,000 ಕೈದಿಗಳನ್ನು ಇವರು ಬಲಿ ಕೊಡ್ತಾರೆ. 20,000 ಕೈದಿಗಳನ್ನು ಬಲಿ ಕೊಟ್ಟರು. ಆದರೆ ಎಷ್ಟು ಕ್ಷಿಪ್ರವಾಗಿ, ಎಷ್ಟು ವೇಗವಾಗಿ ಒಂದು ಬೆಳವಣಿಗೆಯನ್ನು ಅಭಿವೃದ್ಧಿಯನ್ನು ಹೊಂದಿದ್ರು ಅಸ್ಟೆಕರು, ಅಷ್ಟೇ ಕ್ಷಿಪ್ರವಾಗಿ ಅವನತಿಯಾಗಿತ್ತು ಅಂತಂದರೆ ಈ ಅಸ್ಟೆಕ್ ನಾಗರಿಕತೆ. ಈ ಅಸ್ಟೆಕ್ ನಾಗರಿಕತೆಯ ಸಂಸ್ಕೃತಿಯ ಒಂದು ಸಾಂಸ್ಕೃತಿಕ ಒಂದು ಅಧಪತನಕ್ಕೆ ಕಾರಣವಾದಂಥ ಒಂದು ಘಟನೆ ಅಂತಂದರೆ 1517ರಲ್ಲಿ ಅರ್ನೆಂಡೋ ಕಾರ್ಟೆಸ್ನ ನೇತೃತ್ವದಲ್ಲಿನ ಸ್ಪೇನಿನವರ ಆಕ್ರಮಣ. ಅಸ್ಟೆಕರ ರಿವಾಜುಗಳನ್ನು, ಇವರ ಒಂದು ನಂಬಿಕೆಗಳನ್ನು ಇವರು ಸಹಿಸಲಾಗದಂಥ ಸ್ಪೇನಿಷ್ ಪಡೆ ನಾವು ಈ ಒಂದು ಅಸ್ಟೆಕರ ಒಂದು ನಂಬಿಕೆಗಳನ್ನು ಕೊಲ್ಲಬೇಕು. ಮೊದಲು ಇವರ ನಂಬಿಕೆಗಳನ್ನು ಕೊಲ್ಲಬೇಕು ಅಂತಂದರೆ ಇವರ ದೇವಾಲಯಗಳನ್ನು ನಾಶಪಡಿಸಬೇಕು ಎಂದು ಈ ಸ್ಪೇನಿಷ್ ಪಡೆ ಅದರ ನೇತೃತ್ವ ವಹಿಸಿದಂಥ ಅರ್ನೆಂಡೋ ಕಾರ್ಟೆಸ್ 1517ರಲ್ಲಿ
ಈ ಒಂದು ಅಸ್ಟೆಕರ ಮೇಲೆ ದಾಳಿ ಮಾಡ್ತಾನೆ. ಯಾವಾಗ ಹರ್ನಾಂಡೋ ಕಾರ್ಟಿಸ್ ದಾಳಿ ಮಾಡ್ತಾನೋ ಆಗ ಅವರ ದಾಳಿಯನ್ನು ಆಕ್ರಮಣವನ್ನು ಎದುರಿಸಲಾಗದೆ ಪ್ರತಿ ಸವಾಲನ್ನು ಅಥವಾ ಅವರ ಒಂದು ಆಕ್ರಮಣವನ್ನು ಎದುರಿಸಲಾಗದೆ ಇವರು ಅಸ್ಟೆಕರು ಸಂಪೂರ್ಣ ಒಂದು ಸೋಲನ್ನು ಅನುಭವಿಸಬೇಕಾಗುತ್ತೆ. ಯಾವಾಗ ಅಸ್ಟೆಕರು ಸೋಲನ್ನು ಅನುಭವಿಸ್ತಾರೋ ಆಗ ಅಲ್ಲಿಗೆ ಇವರ ಒಂದು ದೇವಾಲಯಗಳು ನಾಶ ಆಗ್ತವೆ. ಇವರು ಸಂಪೂರ್ಣವಾಗಿ ಅವನತಿಯನ್ನು ಇವರು ಹೊಂದಬೇಕಾಗುತ್ತೆ. ಅಲ್ಲಿಗೆ ಅಸ್ಟೆಕ್ ನಾಗರಿಕತೆ ಅವನತಿಯಾಗುತ್ತೆ. ಇಷ್ಟು ವಿದ್ಯಾರ್ಥಿಗಳೇ ಅಸ್ಟೆಕ್ ನಾಗರಿಕತೆ ಅಂದರೆ ಅಮೇರಿಕಾ ನಾಗರಿಕತೆಗಳಲ್ಲಿ ಪ್ರಾಚೀನ ಕೊಲಂಬಿಯಾದ 3 ನಾಗರಿಕತೆಗಳು ಬರ್ತವೆ. ಒಂದು ಮಾಯಾ ನಾಗರಿಕತೆ, ಎರಡನೇದು ಅಸ್ಟೆಕ್, ಮೂರನೇದು ಇಂಕಾ. ಒಂದು ತರಗತಿಯಲ್ಲಿ ಅಸ್ಟೆಕ್ ನಾಗರಿಕತೆಯ ಅಂದರೆ ಅಸ್ಟೆನರ ಒಂದು ಆಕ್ರಮಣ, ಅವರ ಒಂದು ಟೆನೋಟಿಟಿಲಾ ನಗರ, ರಾಜಧಾನಿಯಾದಂಥ ಟೆನೋಟಿಟಿಲಾ ನಗರ, ಧಾರ್ಮಿಕ ವ್ಯವಸ್ಥೆ, ಕಲೆ ಮತ್ತು ವಾಸ್ತುಶಿಲ್ಪ, ಹಾಗೂ ಈ ಅಂತಿಮವಾಗಿ ಇವರ ಒಂದು ಅವನತಿ ಅಥವಾ ಅಧಂಪತನ, ಅಸ್ಟೆಕರ ಅವನತಿ ಅಥವಾ ಅಧಂಪತನ. ಇಷ್ಟು ಅಂಶಗಳನ್ನು ನಾವು ಇಂದಿನ ತರಗತಿಯಲ್ಲಿ ಅಸ್ಟೆಕ್ ನಾಗರಿಕತೆಗೆ ಸಂಬಂಧಪಟ್ಟಂಥ ಅಂಶಗಳನ್ನು ಇಂದಿನ ತರಗತಿಯಲ್ಲಿ ನಾವು ಅಭ್ಯಾಸ ಮಾಡಿ. ಈ ಇಂಕಾ ನಾಗರಿಕತೆಯ ಬಗ್ಗೆ ಮುಂದಿನ ತರಗತಿಯಲ್ಲಿ ನಾವು ಅಭ್ಯಾಸ ಮಾಡೋಣ. ಧನ್ಯವಾದ.